ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಬ್ಲಾಗ್. ಬೇಗನೆ ರೆಡಿ ಆಗಿ ನಾನು ಆಫೀಸ್ಗೆ ಹೊಂಟೇನಿ. ನಮ್ಮ ಮೇಡಮ್ ಬಿಡಾಕ್ ಬಂದಿದ್ರು ನಮ್ಮನ್ನ. ಇದು ಸಾಯಿ ಮಂದಿರ, ಇದು ನಮ್ಮ ಸ್ಟೋರ್ ಮ್ಯಾನೇಜರ್ ಅವ್ರ ಮನೆ. ನಮ್ಮ ಮೇಡಮ್ ನಮ್ ಬಿಟ್ಟು ಹೋದ್ರು. ರಾಹುಲ್ ಅವ್ರ ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ, ಫಾದರ್ ಅವ್ರು ಹೆಲ್ಪ್ ಮಾಡಕ್ ಬಂದಿದ್ದಾರೆ. ಆ ಗಾಡಿ ಸ್ಟಾರ್ಟ್ ಆಗ್ಲಿ ಅಂತೇಳಿ ಬೇರೆ ಗಾಡಿ ತಗೊಂಬರತ್ತಂತ ರಾಹುಲ್. 7th ಕ್ರಾಸ್, ಭಾಗ್ಯನಗರ. ಸಲಾ फाइनली स्टार्ट झाला ना गाडी. हा बरता हा येते येते कचरा घेऊन झाला ना, येते येते. डेली येतात आणि काय म्हणतात ते हशी कसा वना कसा सेपरेट माड इड्री म्हणून सांगून जातात. करकोंबी ते रस्ताच नव्हता, फुल बंदच होता. डेली ब्लॉग मध्ये तुम्ही चालले, अंकल पण आले. तुमच्या गाडी बंद पडलेली की तेच घातलं. गोमटेश स्कूल, गोमटेश विद्यापीठा. ಇದು ನನ್ನ ಸೈಟ್ ವಿಶಾಲ್ ಮಗಾವ. ನಮ್ಮ ಸೈಟ್ ಲೇಬರ್ ಬಂದಿರ್ತಾರ, ಅವ್ರ ಅಟೆಂಡೆನ್ಸ್ ತಗೋಬೇಕು, ಕೆಲ್ಸಕ್ಕೆ ಹಚ್ಚಬೇಕು. ಲೇಬರ್ ಅಟೆಂಡೆನ್ಸ್ ಹೆಂಗೆ ರೆಕಾರ್ಡ್ ಮಾಡ್ತೇವೆ ಅಂದ್ರೆ ನಮ್ಮದೊಂದು ಸೈಟ್ದು ಒಂದು ವಾಟ್ಸಪ್ ಗ್ರೂಪ್ ಇರ್ತದೆ. ಈಗ ಇದು ಸೈಟ್ ಭೂತೆ ಸೈಟ್ ಅಂತ ಸೇವ್ ಮಾಡಿ, ಭೂತೆ ಪ್ರಾಜೆಕ್ಟ್ ಅಂಥೇಳಿ. ಇಲ್ಲಿ ಡೇಟ್ ವೈಸು ಎಷ್ಟು ಲೇಬರ್ ಅದಾವ ನಾವು ಇಲ್ಲಿ ಎಂಟ್ರಿ ಮಾಡ್ತೇವೆ. ಇದ್ರ ಡೀಟೇಲ್ಸ್ ತೊಗೊಂಡು ಎವ್ರಿ ಸ್ಯಾಟರ್ಡು ನಾವು ಪೇಮೆಂಟ್ ಮಾಡ್ತೇವೆ. ಡೇಟ್ ಇವತ್ತಿಂದು ನಾರಾಯಣ್ ಅಂತಂದ್ರೆ ನಮ್ಮದು ಮೇಸ್ತ್ರಿ, ಗೌಂಡಿ ಲೇಬರ್ 2 ಗೌಂಡಿ ಇದ್ದಾರೆ, 1 ಮೇಸ್ತ್ರಿ, 1 ಹೆಣ್ಣಾಳು. ಆಮೇಲೆ ಸಂದೀಪ್ ಅಂದರೆ ಶಟ್ರಿಂಗ್ ಲೇಬರ್, ಅವ್ರದ್ದು 1 ಲೇಬರು. ಇದೇ ಎಂಟ್ರಿ ನಾವು ಎಲ್ಲ ಇದು ಮೇಲ್ಗಡೆ ಎಲ್ಲ ರೆಕಾರ್ಡ್ ಇಟ್ಟಿರ್ತೀವಿ. ಮಟೀರಿಯಲ್ ರಿಕ್ವೈರ್ಮೆಂಟ್ ಇದೇ ಗ್ರೂಪಲ್ಲಿ ಹಾಕ್ತೀವಿ. ಇದು ನನ್ನ ಸೈಟ್ ವಿಶಾಲ್ ಮಗಾಮತ್. ಇದು ನಾನು ಬಂದು ಕ್ಲೈಂಟ್ ಬೇರೆಯವರು ಇದ್ದಾರೆ. G+3 ಇಲ್ಲಿ ವಿಶಾಲ್ ಇರುತ್ತೆ. ಆಮೇಲೆ 3rd ಫ್ಲೋರಲ್ಲಿ ಇನ್ನೊಂದು ಟೆನೆಂಟ್ ಇದ್ದಾರೆ. ಅದರ ಮೇಲ್ಗಡೆ ಕ್ಲೈಂಟ್ ಅವರು ಪೆಂಟ್ ಹೌಸ್ ನಾವು ಕಟ್ತಾ ಇದ್ದೀವಿ. ಇವೆಲ್ಲ ಈ ಪೋರ್ಷನ್ ಅಷ್ಟೇ ಉಳಿದಿದೆ ನಮ್ಮದು. ಬಾಕಿ ಎಲ್ಲ ಕೆಲಸ 90% ಈ ಬಿಲ್ಡಿಂಗ್ ಮೇಲೆ ಎಲ್ಲ ಕೆಲಸ ಮುಗಿದಿದೆ. ಎಲ್ಲ ಸ್ವಚ್ಛ ಮಾಡಿದ್ರಿ, ಎಲ್ಲ ಸ್ವಚ್ಛ ಮಾಡಿಸ್ತಾರ. आता बाळू बाळूचा तो येत नाही असं का सुट्यात रे चालू झालं की इट्टा मारायचं शंभर करतो. आता शेड झाला आता ते ह्याच्यावर लागणार तुम्ही ते ಯೂಟ್ಯೂಬ್ मध्ये तुम्ही असं करून करता तुम्ही कुठे ನಮ್ದೀಗ ಬೇಸ್ಮೆಂಟ್ ದಲ್ಲಿ ಮಿಕ್ಸ್ ಮಾಡೋದಷ್ಟೇ ಉಳಿದಿದೆ, ಬಾಕಿ ಎಲ್ಲ ಮುಗ್ದಿದೆ. ಇಲ್ಲಿ ಇದೇ ಈಗ ಬೇಸ್ಮೆಂಟ್ ಅಲ್ಲಿ ಡ್ರೈನ್ ಮಾಡ್ಲಿಕ್ಕೆ ಎಕ್ಸ್ಕವೇಷನ್ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಇದಕ್ಕೆ PCC ಇವತ್ತು ಮಾಡೋ ಪ್ಲಾನ್ ಇದೆ ನಮ್ದು. ನೋಡೋಣ, ಮುಂದಿಂದು ಎಕ್ಸ್ಕವೇಷನ್ ಮಾಡ್ಲಿಕ್ಕೆ ಲೇಬರ್ ಇವತ್ತು ಬರ್ತಾರ ಡೌಟ್ ಇದೆ. ಎಕ್ಸ್ಕವೇಷನ್ ಇಲ್ಲಿ ಕ್ಲೈಂಟ್ ಸ್ಕೋಪ್ ಅಲ್ಲಿ ಇದೆ. ನಾವು ಎಕ್ಸಾಕ್ಟ್ ಕಾಂಟ್ರಾಕ್ಟ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಎಕ್ಸ್ಕವೇಷನ್ ನಮ್ಮ ಹತ್ರ ಇಲ್ಲ, ಇದೆಲ್ಲ ಕ್ಲೈಂಟ್ ಸ್ಕೋಪ್ ಅಲ್ಲಿ ಇದೆ. ನಿಮಗೆ ಟ್ರಿಮಿಕ್ಸ್ ಅಂದ್ರೆ ಏನು, ಟ್ರಿಮಿಕ್ಸ್ ನಲ್ಲಿ ಹೇಗೆ ಸ್ಲೋಪ್ ಕೊಡಬೇಕು, ಡ್ರೈನ್ ಅಲ್ಲಿ ಹೇಗೆ ಸ್ಲೋಪ್ ಇಟ್ಟಿದ್ದೀವಿ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಶಟರಿಂಗ್ ಲೇಬರ್ ಹ್ಯಾಚ್ಮೆಂಟ್ ಇಲ್ಲಿ ನಮ್ಮ ಶಟರಿಂಗ್ ಸಂಬಂಧಪಟ್ಟ ಲೇಬರ್ ಅಲ್ಲೇ ಇರ್ತಾರೆ. ಅವರು ಅಡಿಗೆ ಸಹ ಇಲ್ಲೇ ಮಾಡ್ಕೋತಾರೆ.
इवर सर संजय। संजय बोलो, कितने साल से आप इधर ये काम कितने साल से कर रहे हो, शटरिंग का काम? ये सेटिंग का काम तो मेरे को सर हो गया है 18-19 साल। 19-20 ವರ್ಷ ಆಯ್ತು. ಏನ್ ಮಾಡ್ತೀರಿ ಅದು ಎಣ್ಣೆ ಹಾಕಿಲ್ಲ ಅದ್ರಲ್ಲಿ? तेल नहीं डाला ना उसमें? नहीं अभी डालेगा नहीं सर। पहले तेल डालते क्या बाजी डालते? थोड़ा ये हो जाएगा ना। आपका नाम क्या है? हमारा अनिल गुप्ता। अनिल गुप्ता। कितने साल से कर रहे हो ये काम, शटरिंग का काम? 8-9 साल। संजय भाई, कौन सा देश घूम के आए आप लोग? बहुत जगह घूमे सर। बोलो ना, किधर किधर के? अभी केरला भी घूमा है, केरला तो भारत में ही है, बाहर के नहीं गए क्या? उत्तराकाशी भी घूमा है, चांदा भी घूम के आया। नहीं, दुबई वगैरह नहीं गए आप? नहीं नहीं दुबई नहीं गया। कौन गया था आपके साथ? था वो गया था ना? भैया थे। हाँ, शिवजी गए और दिनेश। हाँ वो लोग गया। क्या बन रहा है आज? अभी चिकन चावल है, लेकिन इसको थोड़ा अंडा का फ्राई करेगा। डी शटरिंग ಮಾಡ್ತಾ ಇದೀವಿ ನಾವು ಇಲ್ಲಿ. नाम क्या, आपका नाम क्या है? अनूप। कितने दिन से कर रहे हो ये काम? बताइए। कितने साल से कर रहा हूँ पूछ रहा हूँ मैं? 2-3 साल हुआ। 3 साल से यही काम कर रहे हो, शटरिंग का ही? करो जल्दी निकालो, अंदर का बांधकाम करने का है मुझे आज, खत्म करना का है सभी ब्रिक वर्क इधर का। ಇಲ್ಲಿ ಬೇಸ್ಮೆಂಟ್ ನಲ್ಲಿ ಫೈಟರ್ ಪೈಪ್ ಒಂದು ಸ್ಕ್ರೂ ಕಟ್ ಆಗಿ ಕೆಳಗೆ ಬಿದ್ದಿದೆ. ಇದನ್ನ ನಾವು ರಿಪೇರ್ ಮಾಡ್ಲಿಕ್ಕೆ ಬಂದೇವಿ ಈಗ. ಇವ್ರ ಹೆಸರು ದಾನ್ದೇವ್ ಮಹಾರಾಜ್. ಮಾಡ್ತಾರೆ ಈಗ ಇದನ್ನ. ಅದಕ್ಕೆ ನಾವು ತಂದಿದ್ವಿ ರೀಬಾರಿಂಗ್ ಕೆಮಿಕಲ್. ಅದನ್ನ ಅದರ ಆ ಹೋಲ್ ಪೇಸ್ಟ್ ಹಾಕಿ ಈ ಬಾರಲ್ಲಿ ಫಿಕ್ಸ್ ಮಾಡಿದ್ರೆ ಅದು ಫಿಕ್ಸ್ ಆಗಿ ಕೊಡುತ್ತೆ. हाताने दाबा चलते कसा पाहिजे असं करा. आत जायला ते होलचा आत जायला पाहिजे बघा. ते घाल अजून. ಇಲ್ಲಿ ನಮ್ಮ ಮನೆಯಲ್ಲ ಬರೋ ಮರಾಠಿ ಮಾತಾಡೋರು ಬರ್ತಾರಲ್ಲ, ಅದು ಕನ್ನಡ ಬಳಕೆ ಕಡಿಮೆ. ನಾವೇ ಕಲಿಸ್ತಾ ಇದ್ದೀವಿ ಅವರಿಗೆ, ಕಲ್ಕೋತಿದ್ದಾರೆ. हा आता दाबा ते. बस आता हे रॉड दाबा त्याच्यामध्ये. द्या दाबा. ನಮ್ ಕೆಲಸ ಆಯ್ತು ಈಗ. ರೀಬಾರಿಂಗ್ ಕೆಮಿಕಲ್ ಹಚ್ಚಿ ಆ ಹೋಲ್ ಅಲ್ಲಿ ಇದನ್ನ ಈ ರಾಡ್ ಅನ್ನ ಫಿಕ್ಸ್ ಮಾಡಿದೀವಿ. ರೀಬಾರಿಂಗ್ ಕೆಮಿಕಲ್ ಸೆಟ್ ಆಗ್ಲಿಕ್ಕೆ ಮಿನಿಮಮ್ 10-15 ನಿಮಿಷ ಬೇಕು. ಆಮೇಲೆ ಅದು ಸೆಲ್ಫ್ ಕ್ಯೂರಿಂಗ್ ಇರುತ್ತೆ. ಒಂದ್ಸಲ ಫಿಕ್ಸ್ ಮಾಡಿದ್ರೆ ಹೊಳೆ ಬೀಳೋ ಚಾನ್ಸ್ ಕಡಿಮೆ. ನಮ್ ಮೇಡಮ್ ನಮಗೀಗ ಬ್ರೇಕ್ಫಾಸ್ಟ್ ತಗೊಂಬಂದಾರ. ಬ್ರೇಕ್ಫಾಸ್ಟ್ ಕೊಟ್ಟ ಅವ್ರನ್ನವ್ರ ಆಫೀಸ್ ಬಿಟ್ಟರೆ ಬೈಕ್ ಒಳಗೆ ತಗೊಂಡ್ಬರ್ತೀವಿ. ಮಾಡಿದ್ವಿ. ನಮ್ ಮೇಡಮ್ ಆಫೀಸ್ ಇದೆ ಸಂಗೋಲ್ಡ್ ಅಂಡ್ ಅಸೋಸಿಯೇಟ್ಸ್. ಇವ್ರು ಬೆಳಗಾವ್ ಫೇಮಸ್ ಆರ್ಕಿಟೆಕ್ಟ್. ಅವ್ರು ಇಲ್ಲೇ ಈಗ ಪ್ರಾಕ್ಟೀಸ್ ಅಂತ ಹೇಳಿ ಬಂದಿದ್ದಾರೆ. ಅಸಿಸ್ಟೆಂಟ್ ಆರ್ಕಿಟೆಕ್ಟ್ ಅಂತ ಹೇಳಿ ಇಲ್ಲೇ ಜಾಯ್ನ್ ಆಗ್ಯಾರ ಈಗ. ಹೇಳ್ತರ್ಸ್ ಇವರೇ ಫಸ್ಟ್ ಬರ್ತಾರೆ ಆಫೀಸ್ಗೆ, ಇನ್ಯಾರು ಬಂದಿರಾಗಿಲ್ಲ ಇಲ್ಲೇ. ಬಾಯ್ ಬಾಯ್. ನಮ್ಮ ಮೇಡಮ್ ಅವ್ರ ಆಫೀಸ್ ಬಿಟ್ಟೆ ಮತ್ ನಾನು ನನ್ನ ಸೈಡ್ ಕಡೆ ಹೊಂಟಿದ್ದೀನಿ. ನನ್ನ ಸೈಡ್ ಇಂದ ನಮ್ಮ ಮಿಸಸ್ ಅವ್ರದ್ದು ಆಫೀಸ್ ಕೇವಲ ಒಂದು 500 ಮೀಟರ್ ಇದೆ. ಅಂದ್ರೆ ಬೈ ವಾಕು ಬರ್ಬೋದು. ಆದ್ರೂ ಇರ್ಲಕ್ಕ ಹೇಳಿ ನಾವು ಅವ್ರಿಗೆ ಬಿಟ್ಟು ಬ್ರೇಕ್ಫಾಸ್ಟ್ ಕಲೆಕ್ಟ್ ಮಾಡ್ಕೊಂಡು ಹೊಳೆ ನನ್ನ ಸೈಟಿಗೆ ಬರ್ತೀನಿ. ನನ್ನ ಸೈಟಲ್ಲಿ 10ರಿಂದ 10:30 ನಮ್ದು ಬ್ರೇಕ್ಫಾಸ್ಟ್ ಬ್ರೇಕ್ ಇರುತ್ತೆ. ಅವಾಗ ನಾವು ಆಫೀಸ್ಗೆ ಹೋಗಿ ನಾಷ್ಟ ಮಾಡಿ ಬರ್ತೀನಿ. ಆಮೇಲೆ ಇರೋದು ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗಿ ನಾಷ್ಟ ಮಾಡಿ ಬರೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಅವರು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿರ್ತಾರೆ. ನಂಗೆ ಅಲ್ಲಿ ಕೊಡ್ತಾರೆ. ಅವರಿಗೆ ನಾನು ಬೈಕ್ ಕಲೆಕ್ಟ್ ಮಾಡಿಕೊಂಡು ಅವ್ರ ಆಫೀಸಿಗೆ ಬಿಟ್ಟು ಹೊಳೆ ಮತ್ತೆ ನನ್ನ ಸೈಟಿಗೆ ಬರ್ತೀನಿ. ಇದನ್ನು ಡೈಲಿ ರೂಟೀನ್. ಆಮೇಲೆ 2 ಗಂಟೆಗೆ ಅವ್ರನ್ನ ಕರ್ಕೊಂಡು ಊಟಕ್ಕೆ ಹೋಗ್ತೀವಿ. 3 ಗಂಟೆಗೆ ಮತ್ತೆ ಒಳ್ಳೆ ಆಫೀಸ್ ಬಿಟ್ಟು ನನ್ನ ಆಫೀಸ್ ಅವ್ರ ಆಫೀಸ್ ಬಿಟ್ಟು ನಾನು ನನ್ನ ಆಫೀಸಿಗೆ ಬರ್ತೀನಿ. ಆಮೇಲೆ ನನ್ನ ಆಫೀಸು 6 ಗಂಟೆಗೆ ಮುಗಿಯುತ್ತೆ. ಅವ್ರದ್ದು 6:30. ಅರ್ಧ ತಾಸು ನನ್ನ ಸೈಡಲ್ಲಿ ಕೂಡ್ತೀನಿ. ಇಲ್ಲ ಅಂದ್ರೆ ಗಾರ್ಡನಲ್ಲಿ ವಾಕಿಂಗ್ ಮಾಡ್ತಾ 6:30 ತನಕ ಅವ್ರಿಗೆ ವೇಟ್ ಮಾಡ್ಕೋತ ಇಲ್ಲೇ ಕೂತಿರ್ತೀವಿ. ನಾನು ಆ್ಯಕ್ಚುಲಿ ನಮ್ಮ ಸೈಟ್ ಇದ್ದಿದ್ದು ಹಿಂದವಾಡಿ. ಇದು ಜೈನ ಬಸ್ದಿ ಫೇಮಸ್ ಇದೆ. ಹಿಂದವಾಡಿಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಇದೆ, ಜೈನ್ ಬಸ್ದಿ ಅಂತ. ಗೊಮ್ಟೆ ಸ್ಕೂಲ್ ಬ್ಯಾಕ್ ಸೈಡ್.
ಇದೆಲ್ಲ ನನ್ನ ಆಫೀಸು, ನಮ್ಮ ಮೇಡಮ್ ಆಫೀಸು ಎಲ್ಲ ಇರುವುದು ಹಿಂದವಾಡಿ ಇದೆ ಬೆಳಗಾವಲ್ಲಿ. ರೆಡ್ ಶರ್ಟ್ ಅವರು ನಾರಾಯಣ್ ಮಿಸ್ತ್ರಿ, ನಮ್ಮ ಗೌಂಡಿ ಕಾಂಟ್ರಾಕ್ಟರ್. ಇವರು ಸಂದೀಪ್ ದೇಸಾಯಿ ಅಂತ ಶಿಫ್ಟಿಂಗ್ ಕಾಂಟ್ರಾಕ್ಟರ್. ನಾವು ಚಾ ಕುಡಿಲಿಕ್ಕೆ ಈಗ ಗೊಮ್ಟೆ ಸ್ಕೂಲ್ದು ಕ್ಯಾಂಟೀನ್ಗೆ ಹೊಂಟಿದ್ದೀವಿ. ಡೈಲಿ ರೊಟ್ಟಿ ನಮ್ದು 9:30ಗೆ ಚಾ ಕುಡ್ಲಿಕ್ಕೆ ಗೊಮ್ಟೆ ಸ್ಕೂಲ್ ಕ್ಯಾಂಟೀನ್ಗೆ ಇರುತ್ತೆ. ಚಾ ಕುಡ್ಲಿಕ್ಕೆ ಎಲ್ಲ ಹೋಗ್ತೀವಿ. मिस्त्री या की क्या होत आहे सांगा. ते या हो, मी काय विचारतो तुला उत्तर द्या बस. बोला सर. हा यायचं व्यवस्थित. किती वर्षापासून करायला तुम्ही काम? कन्नड कन्नड बोलायला येते की नाही? ते कन्नड तेवढं परफेक्ट येत नाही. हा बोला. किती वर्षापासून का? 97 पासून कुली काम करतो. हा 7 रुपये लेबर काम नव्हतं. हा त्याच्यानंतर 2000 साली मी स्वतः धंदा केला. आता किती लेबर आहे तुमच्याकडे? मला 50 लेबर आहे. गौंडी 30 गौंडी आहे, 30 लेबर आहे. हा हा पगार किलर ಎಲ್ಲ ವ್ಯವಹಾರ ಒಟ್ಟು ಈಗ पगार ಎಲ್ಲ किलर किरकिरी मी मिस्त्री. मला मिस्त्री काय स्क्वेअर फीट ने पण करता तुम्ही काम आणि हाजरीवर पण करता. कितना बचा है अभी? उतना ही बचा है ना. ये बच्चा हॅलो ಬೇಸ್ಮೆಂಟ್ ಏನು ಎಕ್ಸ್ಕವೇಷನ್ ಮಾಡಲಿಕ್ಕೆ ಲೇಬರ್ನ ಕಳಿಸ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್. ಅವ್ರು ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಈ ಎಂಡ್ ತನಕ ಎಕ್ಸ್ಕವೇಷನ್ ಮಾಡೋ ಪ್ಲ್ಯಾನ್ ಇದೆ ನಮ್ಮದು. ನೋಡೋಣ ಏನಾಗುತ್ತೆ ಅಂತೇಳಿ. ಇಂಜಿನಿಯರಿಂಗ್ ಫ್ರೆಂಡ್ ಪ್ರವೀಣ್ ಅಂತೇಳಿ ನಾಚ್ಕೊಳತ್ತಿದ್ದಾನೆ. ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.